ಹೇ ಸಾರಥಿ, ಈ ಕುದುರೆಯನ್ನು ಬೇರೆ ಇನ್ನೊಂದು ತೀರ್ಥದಲ್ಲಿ ಸ್ನಾನ ಮಾಡಿಸಿ ನೀರನ್ನು ಕುಡಿಸು. ಮನುಷ್ಯ ಮತ್ತನ್ನುಂಟು ಮಾಡುವ ಮಧುರವಾದ ಪಾಯಸವನ್ನು ಬಹಳ ಕುಡಿದರೆ ತೃಪ್ತನಾಗಿ ಬಿಡುತ್ತಾನೆ. ಈ ಗಾಥೆಯನ್ನು ಬುದ್ಧ ಜೇತವನದಲ್ಲಿ ವಿಹಾರ ಮಾಡುತ್ತಿರುವಾಗ ಧರ್ಮಸೇನಾಪತಿ ಅಂದರೆ ಸಾರಿಪುತ್ತನ ಶಿಷ್ಯನಾದ ಒಬ್ಬ ಅಕ್ಕಸಾಲಿಯ ಪುತ್ರ ಭಿಕ್ಷುವಿನ ವಿಷಯದಲ್ಲಿ ಹೇಳಿದರು. ಇನ್ನೊಬ್ಬರ ಮನಸ್ಸಿನ ಆಶ್ರಯ ಜ್ಞಾನ ಕೇವಲ ಬುದ್ಧರಿಗೆ ಮಾತ್ರ ಇರುತ್ತದೆ, ಬೇರೆಯವರಿಗೆ ಇರುವುದಿಲ್ಲ. ಆದುದರಿಂದ ಸಾರಿಪುತ್ತ ತನ್ನಲ್ಲಿ ಇನ್ನೊಬ್ಬರ ಮನಸ್ಸಿನ ಅವಸ್ಥೆಯನ್ನು ಅರಿಯುವ ಸಾಮರ್ಥ್ಯವಿಲ್ಲದುದರಿಂದ, ತನ್ನ ಸಂಗಾತಿಯ ಮನಸ್ಸಿನ ಅವಸ್ಥೆಯನ್ನು ಅರಿಯುವ ಸಾಮರ್ಥ್ಯವಿಲ್ಲದುದರಿಂದ, ತನ್ನ ಸಂಗಾತಿಯ ಮನಸ್ಸಿನ ಅವಸ್ಥೆಯನ್ನು ತಿಳಿಯದೆ ಅವನಿಗೆ ಅಶುಭ ಕರ್ಮಸ್ಥಾನವನ್ನು ಹೇಳಿದ. ಅವನಿಗೆ ಆ ಕರ್ಮಸ್ಥಾನ ಅನುಕೂಲವಾಗಲಿಲ್ಲ. ಏಕೆ? ಅವನು 500 ಜನ್ಮಗಳ ತನಕ ನಿಯಮದಂತೆ ಅಕ್ಕಸಾಲಿಯ ಮನೆಯಲ್ಲಿಯೇ ಹುಟ್ಟಿದ್ದರಿಂದ ಚಿರಕಾಲದವರೆಗೆ ಪರಿಶುದ್ಧವಾದ ಚಿನ್ನವನ್ನೇ ನೋಡುವ ಅಭ್ಯಾಸವಿದ್ದುದರಿಂದ ಅಶುಭ ಧ್ಯಾನ ಅವನಿಗೆ ಅನುಕೂಲವಾಗಲಿಲ್ಲ. ಅವನು ಸಾಧನೆ ಮಾಡುತ್ತಾ 4 ತಿಂಗಳು ಕಳೆದ. ಆದರೆ ಅವನು ನಿಮಿತ್ತ ಮಾತ್ರವನ್ನು ಸೃಷ್ಟಿ ಮಾಡಲು ಅಸಮರ್ಥನಾದ. ಈ ರೀತಿ ಆದಾಗ ಧರ್ಮಸೇನಾಪತಿ ಸ್ವಯಂ ತಾನೇ ತನ್ನ ಸಂಗಾತಿಗೆ ಅರ್ಹತ್ವವನ್ನು ಕೊಡಲು ಅಸಮರ್ಥನಾದಾಗ ಇವನು ನಿಶ್ಚಯವಾಗಿಯೂ ಬುದ್ಧವೈನೇಯ, ನಾನು ಇವನನ್ನು ತಥಾಗತರ ಬಳಿಗೆ ಕರೆದೊಯ್ಯುವನು ಎಂದು ಆಲೋಚಿಸಿ ಪ್ರಾತಃ ಕಾಲದಲ್ಲಿಯೇ ತಥಾಗತನ ಬಳಿಗೆ ಕರೆದುಕೊಂಡು ಬಂದ. ಆಗ ಬುದ್ಧಾಸ್ತರು, ಸಾರಿಪುತ್ತ, ಒಬ್ಬ ಭಿಕ್ಷುವನ್ನು ಕರೆದುಕೊಂಡು ಬಂದಿದ್ದೀಯೇ, ಏಕೆ ಎಂದು ಕೇಳಿದರು. ಆ ಸಾರಿಪುತ್ತನು, ಭಂತೆ, ನಾನು ಇವನಿಗೆ ಅಶುಭ ಧ್ಯಾನವನ್ನು ಕೊಟ್ಟಿದ್ದೇನೆ. ಇವನು 4 ತಿಂಗಳು ಅಭ್ಯಾಸ ಮಾಡಿದರೂ ನಿಮಿತ್ತ ಮಾತ್ರವನ್ನು ಗ್ರಹಿಸಲಿಲ್ಲ. ಇವನು ಬುದ್ಧವೈನೇಯನಿರಬಹುದು ಎಂದು ಭಾವಿಸಿ ನಾನು ಇವನನ್ನು ತಮ್ಮ ಬಳಿಗೆ ಕರೆದು ತಂದಿದ್ದೇನೆ ಎಂದಾಗ, ಸಾರಿಪುತ್ತ, ನೀನು ನಿನ್ನ ಶಿಷ್ಯನಿಗೆ ಯಾವ ಧ್ಯಾನವನ್ನು ಹೇಳಿಕೊಟ್ಟಿದ್ದೆ ಎಂದು ಕೇಳುತ್ತಾರೆ. ಆಗ ಸಾರಿಪುತ್ತ, ಭಗವಾನ್ ಅಶುಭ ಧ್ಯಾನವನ್ನು ಎಂದು ಹೇಳುತ್ತಾನೆ. ಆಗ ಬುದ್ಧರು, ಸಾರಿಪುತ್ತ, ನಿನ್ನ ಚಿತ್ತದಲ್ಲಿ ಆಶಯಾನುಶಯ ಜ್ಞಾನವಿಲ್ಲ. ಹೋಗು, ಸಂಜೆ ಬಾ, ನಿನ್ನ ಶಿಷ್ಯನನ್ನು ಜೊತೆಯಲ್ಲೇ ಕರೆದುಕೊಂಡು ಬಾ ಎನ್ನುತ್ತಾರೆ. ಈ ರೀತಿ ಥೇರನಿಗೆ ಅಪ್ಪಣೆ ಮಾಡಿ ಶಾಸ್ತರು ಆ ಭಿಕ್ಷುವಿಗೆ ಸುಂದರವಾದ ನಿವಾಸ ಸ್ಥಾನ ಮತ್ತು ಜೀವರಗಳನ್ನು ಕೊಡಿಸಿ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಭಿಕ್ಷಾಚಾರಕ್ಕಾಗಿ ಪ್ರವೇಶ ಮಾಡಿ ಪ್ರಣೀತ ಭೋಜನವನ್ನು ಕೊಡಿಸಿ ಮಹಾಭಿಕ್ಷು ಸಂಘ ಸಹಿತವಾಗಿ ವಿಹಾರಕ್ಕೆ ಹಿಂತಿರುಗಿ ಹಗಲನ್ನು ಗಂಧಕುಟಿಯಲ್ಲಿ ಕಳೆದರು. ಸಾಯಂಕಾಲ ಆ ಭಿಕ್ಷುವನ್ನು ಜೊತೆಯಲ್ಲಿ ಕರೆದುಕೊಂಡು ವಿಹಾರ ಮಾಡುತ್ತಾ ಆಮ್ರವನದಲ್ಲಿ ವೃದ್ಧಿಶಕ್ತಿಯಿಂದ ಒಂದು ಪುಷ್ಕರಿಣಿ, ಅದರಲ್ಲಿ ಪದ್ಮಗಳ ಒಂದು ಗುಚ್ಛ ಮತ್ತು ಅವುಗಳಲ್ಲಿ ಒಂದು ದೊಡ್ಡ ಕಮಲ ಪುಷ್ಪವನ್ನು ನಿರ್ಮಿಸಿ, ಭಿಕ್ಷು, ನೀನು ಈ ಹೂವನ್ನು ನೋಡುತ್ತಾ ಕುಳಿತಿರು ಎಂದು ಹೇಳಿ ಅಲ್ಲಿ ಕೂರಿಸಿ ತಾವು ಗಂಧಕುಟಿಯನ್ನು ಪ್ರವೇಶ ಮಾಡಿದರು. ಆ ಭಿಕ್ಷು ಆ ಪುಷ್ಪವನ್ನು ಸದಾ ನೋಡುತ್ತಿದ್ದ. ಶಾಸ್ತರು ಆ ಹೂವನ್ನು ಬಾಡಿಸಿಬಿಟ್ಟರು. ಅವನು ನೋಡುತ್ತಿರುವಂತೆಯೇ ಆ ಹೂವು ಬಾಡಿ ಕುಣಪಗೊಂಡಿತು. ಅದರ ಆದಿಯಿಂದ ಅಂತ್ಯದವರೆಗೆ ದಳಗಳು ಉದುರಲಾರಂಭಿಸಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಬಿದ್ದು ಹೋದವು. ಅನಂತರ ಅದರ ರೇಣುವೂ ಬಿದ್ದು ಹೋಯಿತು. ಕೇವಲ ದಂಟು ಮಾತ್ರ ಉಳಿಯಿತು. ಈ ಪುಷ್ಪ ಈಗ ತಾನೇ ಸುಂದರವಾಗಿತ್ತು, ದರ್ಶನೀಯವಾಗಿತ್ತು. ಇಷ್ಟು ಬೇಗ ಅದರ ಬಣ್ಣ ಬದಲಾಯಿಸಿಬಿಟ್ಟಿತು. ದಳಗಳು ಮತ್ತು ರೇಣುಗಳು ಬಿದ್ದು ಹೋದವು. ಕೇವಲ ದಂಟು ಮಾತ್ರ ಉಳಿದುಕೊಂಡಿತು. ಈ ರೀತಿ ಈ ಹೂವು ಬಾಡಿ ಹೋಯಿತು ಎಂದ ಮೇಲೆ ನನ್ನ ಶರೀರಕ್ಕೆ ಏನು ತಾನೇ ಆಗುವುದಿಲ್ಲ ಎಂದು ಅದನ್ನು ನೋಡುತ್ತಿರುವಂತೆ ಚಿಂತಿಸಿ ಎಲ್ಲ ಸಂಸಾರಗಳ ಅನಿತ್ಯತೆಯನ್ನು ವಿಚಾರ ಮಾಡಿ ವಿಪಸ್ಸನದಲ್ಲಿ ಸ್ಥಾಪಿತನಾದ. ಶಾಸ್ತರು ಅವನ ಮನಸ್ಸು ವಿಪಸ್ಸನಾರೂಢವಾಗಿದೆ ಎಂದು ತಿಳಿದು ಗಂಧಕುಟಿಯಲ್ಲಿ ಕುಳಿತುಕೊಂಡೇ ಈ ಕೆಳಗಿನ ಗಾಥೆ ಹೇಳಿದರು. ಶರದೃತುವಿನ ಕಮಲದಂತೆ ತನ್ನ ರಾಗದ ಅಂದರೆ ತನ್ನ ಸ್ನೇಹದ ಬೇರನ್ನು ಕೈಯಿಂದ ಕಿತ್ತು ಎಸೆದು ಬಿಡು. ಸುಗತನಿಂದ ಉಪದೇಶಿಸಲ್ಪಟ್ಟ ನಿರ್ವಾಣನೆಂಬ ಶಾಂತಿ ಮಾರ್ಗದಲ್ಲಿಯೇ ಉನ್ನತಿಯನ್ನು ಪಡೆ. ಆಗ ಆ ಭಿಕ್ಷು ಆ ಗಾಥೆಯ ಅಂತ್ಯದಲ್ಲಿ ಅರ್ಹತ್ವವನ್ನು ಪಡೆದು ನಾನು ಎಲ್ಲ ಸಂಖಾರಗಳಿಂದ ಮುಕ್ತನಾಗಿ ಬಿಟ್ಟಿದ್ದೇನೆ ಎಂದು ಭಾವಿಸಿ ಕೆಳಗಿನ ಗಾಥೆಗಳಲ್ಲಿ ಉದಾನವನ್ನು ಹೇಳಿದ.
ಉಸಿತವಾಸನು, ಪರಿಪೂರ್ಣ ಮಾನಸನು, ಆಸವಗಳನ್ನು ಕಳೆದುಕೊಂಡವನು, ಅಂತಿಮ ದೇಹಧಾರಿಯು, ವಿಶುದ್ಧ ಶೀಲನು, ಇಂದ್ರಿಯ ಸಂಯಮಿಯೂ ಆದ ಆ ಅರ್ಹಂತ ರಾಹುಮುಕ್ತ ಚಂದ್ರನಂತೆ ಇರುತ್ತಾನೆ. ಕಾಂತಿಯುಕ್ತನು, ಬೆಳಕನ್ನು ಉತ್ಪನ್ನ ಮಾಡುವವನು, ಸಹಸ್ರ ಕಿರಣಗಳಿಂದ ಕೂಡಿದವನೂ ಆದ ಸೂರ್ಯನು ಆಕಾಶದಲ್ಲಿನ ಅಂಧಕಾರವನ್ನು ಅಳಿಸಿ ಹಾಕುವಂತೆ ತನ್ನ ವಿಸ್ತಾರವಾದ ಮಹಾಮೋಹಾಂಧಕಾರವು ನಷ್ಟವಾಗಿಬಿಟ್ಟಿತು. ನಾನು ನನ್ನ ಕೊಳೆಯನ್ನೆಲ್ಲ ತೊಳೆದುಕೊಂಡು ಬಿಟ್ಟೆ. ಈ ರೀತಿ ಉದಾನವನ್ನು ಹೇಳಿ ಭಗವಾನರ ಬಳಿಗೆ ಬಂದು ಆ ಭಿಕ್ಷು ನಮಸ್ಕರಿಸುತ್ತಾನೆ. ಥೇರನೂ ಸಹ ಬಂದು ಶಾಸ್ತ್ರಿಗೆ ನಮಸ್ಕರಿಸಿ ತನ್ನ ಶಿಷ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದ. ಈ ವಿಷಯ ಭಿಕ್ಷುಗಳಿಗೆ ತಿಳಿಯಿತು. ಅವರು ಧರ್ಮಸಭೆಯಲ್ಲಿ ಕುಳಿತುಕೊಂಡು ದಶಬಲಧಾರಿ ಬುದ್ಧನ ಗುಣಗಾನ ಮಾಡತೊಡಗಿದರು. ಮಿತ್ರರೇ, ಸಾರಿಪುತ್ತ ತೇರ ಆಶಯಾನುಶಯ ಜ್ಞಾನವಿಲ್ಲದ ಕಾರಣ ತನ್ನ ಸಂಗಾತಿಯ ಮನಸ್ಸಿನ ಅವಸ್ಥೆಯನ್ನು ಅರಿತಿರಲಿಲ್ಲ. ಆದರೆ ಶಾಸ್ತ್ರರು ಅದನ್ನು ಅರಿತು ಒಂದೇ ದಿನದಲ್ಲಿ ಆ ಭಿಕ್ಷುವಿಗೆ ಪ್ರತಿಸಂಭಿದ ಜ್ಞಾನದ ಜೊತೆಗೆ ಅರ್ಹತ್ವವನ್ನು ಕೊಟ್ಟುಬಿಟ್ಟರು. ಶಾಸ್ತ್ರರು ನಿಜಕ್ಕೂ ಮಹಾನುಭಾವರು. ಶಾಸ್ತ್ರರು ಧರ್ಮಸಭೆಗೆ ಬಂದು ಹಾಸಿದ್ದ ಪೀಠದಲ್ಲಿ ಕುಳಿತುಕೊಂಡು, ಭಿಕ್ಷುಗಳೇ, ಇಲ್ಲಿ ಕುಳಿತುಕೊಂಡು ಯಾವ ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದೀರಿ ಎಂದು ಕೇಳಿದಾಗ ಆ ಭಿಕ್ಷುಗಳು, ಭಗವಾನ್, ಬೇರೇನೂ ಇಲ್ಲ, ತಮ್ಮ ವಿಷಯವನ್ನೇ ಧರ್ಮಸೇನಾಪತಿ ತನ್ನ ಶಿಷ್ಯನ ಆಶಯಾನುಶಯ ಜ್ಞಾನವನ್ನು ತಿಳಿಯದ ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದೆವು ಎನ್ನುತ್ತಾರೆ. ಆಗ ಶಾಸ್ತ್ರರು, ಭಿಕ್ಷುಗಳೇ, ಈಗ ನಾನು ಬುದ್ಧನಾಗಿ ಅವನ ಮನಸ್ಸಿನಲ್ಲಿ ಇರುವುದನ್ನು ಅರಿತಿದ್ದೇನೆ ಎಂಬುದರಲ್ಲಿ ಆಶ್ಚರ್ಯವೇನಿಲ್ಲ. ಆದರೆ ನಾನು ಬುದ್ಧನಾಗಿರುವುದಕ್ಕಿಂತ ಮೊದಲೂ ಕೂಡ ಅವನ ಮನಸ್ಸನ್ನು ಅರಿತಿದ್ದೆ ಎಂದು ಮುಂದಿನ ಪೂರ್ವ ಕಥೆಯನ್ನು ಹೇಳಿದರು. ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ಆಳುತ್ತಿದ್ದ. ಆಗ ಬೋಧಿಸತ್ವ ರಾಜನಿಗೆ ಅರ್ಥ ಹಾಗೂ ಧರ್ಮ ಸಂಬಂಧವಾಗಿ ಉಪದೇಶ ನೀಡುತ್ತಿದ್ದ. ಆ ಸಮಯದಲ್ಲಿ ರಾಜನ ಮಾಂಗಲಿಕ ಅಶ್ವಕ್ಕೆ ಸ್ನಾನ ಮಾಡಿಸುವ ಸ್ಥಳದಲ್ಲಿ ಒಂದು ಕಲಂಕು ಕುದುರೆಗೆ ಸ್ನಾನ ಮಾಡಿಸಲಾಯಿತು. ಬೇರೊಂದು ಕುದುರೆಗೆ ಸ್ನಾನ ಮಾಡಿಸಿದ ಜಾಗದಲ್ಲಿ ಮಾಂಗಲಿಕ ಕುದುರೆಯನ್ನು ಇಳಿಸತೊಡಗಿದಾಗ ತಿರಸ್ಕಾರದಿಂದ ಆ ಕುದುರೆ ಇಳಿಯಲು ಇಷ್ಟಪಡಲಿಲ್ಲ. ಆಗ ಅಶ್ವಪಾಲಕ ರಾಜನ ಬಳಿಗೆ ಹೋಗಿ, ಪ್ರಭು, ಮಾಂಗಲಿಕ ಅಶ್ವ ನೀರಿನಲ್ಲಿ ಇಳಿಯಲು ಇಷ್ಟಪಡುತ್ತಿಲ್ಲ ಎಂದು ಹೇಳುತ್ತಾನೆ. ಗಮನಿಸಿ, ಇಲ್ಲಿ ಮಾಂಗಲಿಕ ಅಶ್ವ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ವೇಗವಾದ ಅಶ್ವ. ಕಲಂಕು ಅಶ್ವ ಎಂದರೆ ಅದೊಂದು ರೀತಿಯಲ್ಲಿ ಸಾಧಾರಣವಾದಂತಹ ಕುದುರೆ. ರಾಜ ಆಗ ಬೋಧಿಸತ್ವ ಅಂದರೆ ತನ್ನ ಮಂತ್ರಿಯಾಗಿದ್ದಂತಹ ಬೋಧಿಸತ್ವನನ್ನು ಕರೆಸಿ, ವಿವೇಕಶಾಲಿಯೇ, ಮಾಂಗಲಿಕ ಅಶ್ವ ನೀರಿನಲ್ಲಿ ಏಕೆ ಇಳಿಯುತ್ತಿಲ್ಲ ಎಂಬುದನ್ನು ತಿಳಿದು ಬಾ ಎಂದು ಹೇಳುತ್ತಾನೆ. ಆಗ ಬೋಧಿಸತ್ವ, ಪ್ರಭು, ಆಗಲಿ ಎಂದು ಹೇಳಿ ನದಿಯ ದಡಕ್ಕೆ ಬಂದು ಕುದುರೆಯನ್ನು ನೋಡಿ ಅದು ಆರೋಗ್ಯದಿಂದ ಇರುವುದನ್ನು ಅರಿತು, ಈ ಕುದುರೆ ನೀರಿನಲ್ಲಿ ಇಳಿಯದಿರಲು ಕಾರಣವೇನು ಎಂದು ಯೋಚಿಸುತ್ತಿರುವಾಗ, ಇಲ್ಲಿ ಈ ಮೊದಲು ಬೇರೊಂದು ಕುದುರೆಗೆ ಸ್ನಾನ ಮಾಡಿಸಿರಬೇಕು, ಆದುದರಿಂದಾಗಿ ಅದು ಜಿಗುಪ್ಸೆಗೊಂಡು ಇಳಿಯುತ್ತಿಲ್ಲ ಎಂದು ತಿಳಿದು ಅಶ್ವಪಾಲಕರನ್ನು ಕುರಿತು, ಅಯ್ಯ, ಈ ಸ್ಥಾನದಲ್ಲಿ ಈ ಮೊದಲು ಯಾವುದಕ್ಕೆ ಸ್ನಾನ ಮಾಡಿಸಿದಿರಿ ಎಂದು ಕೇಳುತ್ತಾನೆ. ಆಗ ಅವರು, ಸ್ವಾಮಿ, ಬೇರೊಂದು ಕುದುರೆಗೆ ಎಂದು ಹೇಳುತ್ತಾರೆ. ಆಗ ಬೋಧಿಸತ್ವ, ಈ ಮಾಂಗಲಿಕ ಅಶ್ವ ತನ್ನ ಪವಿತ್ರತೆಯ ಕಾರಣ ಇಲ್ಲಿ ಸ್ನಾನ ಮಾಡ ಬಯಸುವುದಿಲ್ಲ, ಇದಕ್ಕೆ ಬೇರೊಂದು ತೀರ್ಥಸ್ಥಾನದಲ್ಲಿ ಸ್ನಾನ ಮಾಡಿಸಬೇಕು ಎಂದು ಅದರ ಆಶಯವನ್ನು ಕುರಿತು, ಎಲೈ ಅಶ್ವಪಾಲಕರೇ, ಘೃತ, ಮಧು, ಸಕ್ಕರೆಗಳನ್ನು ಬೆರೆಸಿದ ಹಾಲನ್ನು ಸಹ ಮೇಲಿಂದ ಮೇಲೆ ಕುಡಿದರೆ ತೃಪ್ತಿಯಾಗಿ ಬಿಡುತ್ತದೆ. ಈ ಕುದುರೆ ಅನೇಕ ಸಾರಿ ಈ ತೀರ್ಥದಲ್ಲಿ ಸ್ನಾನ ಮಾಡಿದೆ, ಆದುದರಿಂದ ಇದನ್ನು ಬೇರೆ ತೀರ್ಥಕ್ಕೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ನೀರನ್ನು ಕುಡಿಸಿ ಎಂದು ಹೇಳಿ ಮೇಲಿನ ಗಾಥೆಯನ್ನು ಹೇಳುತ್ತಾನೆ. ಹೇ ಸಾರಥಿ, ಈ ಕುದುರೆಯನ್ನು ಬೇರೆ ಇನ್ನೊಂದು ತೀರ್ಥದಲ್ಲಿ ಸ್ನಾನ ಮಾಡಿಸಿ ನೀರನ್ನು ಕುಡಿಸು. ಮನುಷ್ಯ ಮತ್ತನ್ನುಂಟು ಮಾಡುವ ಮಧುರವಾದ ಪಾಯಸವನ್ನು ಬಹಳ ಕುಡಿದರೆ ತೃಪ್ತನಾಗಿ ಬಿಡುತ್ತಾನೆ ಎಂದು ಹೇಳುತ್ತಾನೆ. ಆಗ ಆ ಸೇವಕರು ಬೋಧಿಸತ್ವನ ಮಾತಿನಂತೆ ಬೇರೊಂದು ನದಿಯಲ್ಲಿ ಆ ಮಾಂಗಲಿಕ ಕುದುರೆಯನ್ನು ಮೀಯಿಸಿ ನೀರು ಕುಡಿಸುತ್ತಾರೆ. ಕುದುರೆಗೆ ಮೀಯಿಸಿ ನೀರು ಕುಡಿಸುತ್ತಿದ್ದಾಗ ಬೋಧಿಸತ್ವ ರಾಜನ ಬಳಿಗೆ ಹೊರಟು ಬಂದು,
ಹೊರಟು ಬರುತ್ತಾನೆ. ಆಗ ರಾಜ ಕೇಳುತ್ತಾನೆ, ಏನಯ್ಯ, ಕುದುರೆ ಮಿಂದು ನೀರು ಕುಡಿಯುತ್ತೆ ಎಂದು. ಆಗ ಬೋಧಿಸತ್ವ, ಹೌದು ದೇವ ಎನ್ನುತ್ತಾನೆ. ಆಗ ರಾಜ, ಮೊದಲು ಏಕೆ ಇಷ್ಟಪಡಲಿಲ್ಲ, ಅಂದರೆ ನೀರಿನಲ್ಲಿ ಇಳಿಯುವುದಕ್ಕೆ ಇಷ್ಟಪಡಲಿಲ್ಲವಲ್ಲ ಎಂದಾಗ, ಈ ಕಾರಣದಿಂದ ಎಂದು ಹೇಳಿ ಎಲ್ಲವನ್ನೂ ತಿಳಿಸುತ್ತಾನೆ. ಆಗ ರಾಜ, ಅಬ್ಬಾ, ಬೋಧಿಸತ್ವನ ವಿವೇಕವನ್ನು ಏನೆಂದು ಹೇಳಲಿ, ಇವನು ಇಂಥ ಪಶುಗಳ ಆಶಯವನ್ನು ತಿಳಿದಿದ್ದಾನೆ ಎಂದು ಯೋಚಿಸಿ ಬೋಧಿಸತ್ವನಿಗೆ ಹೆಚ್ಚಿನ ಸಂಪತ್ತನ್ನು ಕೊಟ್ಟ. ಆಯಸ್ಸು ಮುಗಿದ ಮೇಲೆ ಕರ್ಮಾನುಸಾರ ಪರಲೋಕಕ್ಕೆ ಸೇರಿದ. ಬುದ್ಧ ಈ ಕಥೆಯನ್ನು ಹೇಳಿ, ಭಿಕ್ಷುಗಳೇ, ನಾನು ಕೇವಲ ಈಗ ಮಾತ್ರ ಇವನ ಆಶಯವನ್ನು ಅರಿತಿಲ್ಲ, ಹಿಂದೆಯೂ ಅರಿತಿದ್ದೆ ಎಂದು ಹೇಳಿ ಈ ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರವನ್ನು ಎತ್ತಿ ತೋರಿದ. ಆಗಿನ ಆ ಮಾಂಗಲಿಕ ಅಶ್ವ ಈಗಿನ ಭಿಕ್ಷುವಾಗಿತ್ತು. ಅಂದರೆ ಯಾವ ಭಿಕ್ಷು ಈಗ ಬುದ್ಧರ ಮೂಲಕ ಅರ್ಹತ್ವವನ್ನು ಪಡೆದನೋ ಆ ಭಿಕ್ಷುವಾಗಿತ್ತು. ರಾಜ ಈಗಿನ ಆನಂದನಾಗಿದ್ದ. ಆದರೆ ವಿವೇಕಿ ಅಮಾತ್ಯ ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.